ಬಿದಿರು ನಾನ್ಯಾರಿಗಲ್ಲದವಳು ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ. ಬನ್ನಿ ಜೋರ್ ಚಪ್ಪಾಳೆ. ಹುಟ್ಟುತ್ತ ಹುಲ್ಲಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಮುದುಕರಿಗೆ ಕೋಲಾದೆ ಮುತ್ಯಾಗ ಬೆತ್ತವಾದೆ ಮುದುಕರಿಗೆ ಕೋಲಾದೆ ಮುತ್ಯಾಗ ಬೆತ್ತವಾದೆ ದೊಡ್ಡ ದೊಡ್ಡ ಮಠದೊಳಗೆ ದೊಡ್ಡ ದೊಡ್ಡ ಮಠದೊಳಗೆ ಪತ್ರಿಯ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠದೊಳಗೆ ಪತ್ರಿಯ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠದೊಳಗೆ ಪತ್ರಿಯ ಬುಟ್ಟಿಯಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಪಲ್ಲಕ್ಕಿ ದಂಡಿಯಾದೆ ಪತ್ರಿಯ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಯಾದೆ ಪತ್ರಿಯ ಬುಟ್ಟಿಯಾದೆ ಎಲ್ಲಮ್ಮನ ಗುಡಿಯೊಳಗೆ ಎಲ್ಲಮ್ಮನ ಗುಡಿಯೊಳಗೆ ಅಡ್ಡಲಗಿ ನಾನಾದೆ ಎಲ್ಲಮ್ಮನ ಗುಡಿಯೊಳಗೆ ಅಡ್ಡಲಗಿ ನಾನಾದೆ ಎಲ್ಲಮ್ಮನ ಗುಡಿಯೊಳಗೆ ಅಡ್ಡಲಗಿ ನಾನಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ತಿಪ್ಪೆಯ ಕೆಳಗಿದ್ದೆ ಅದರುತ ಬೆಳೆದಿದ್ದೆ ತಿಪ್ಪೆಯ ಕೆಳಗಿದ್ದೆ ಅದರುತ ಬೆಳೆದಿದ್ದೆ ಸಿದ್ಧರಾಮೇಶ್ವರನ
ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಹೇರುವ ಮರವಾದೆ ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು. ವೈಷ್ಣವಿ ಗೂಳಿ ತರ ಮುಂದೆ ಹೋಗ್ತೀರಾ ನೋಡೋಣವಾ ನೆಕ್ಸ್ಟ್ ರೌಂಡ್ಗೆ. ಅರ್ಚನಾ ಮ್ಯಾಮ್. ಎಂಥ ಒಳ್ಳೆ ಧ್ವನಿಯಮ್ಮ ನಿಂದು. ಥ್ಯಾಂಕ್ ಯು ಮ್ಯಾಮ್. ಕೇಳ್ತಾನೇ ಇರ್ಬೇಕನ್ಸುತ್ತೆ, ಅಷ್ಟು ಜೇನು ಧ್ವನಿ ಈಕೆದು. ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿಯವರು ಬಳಸ್ಕೋಬೇಕು ಇಂಥ ಧ್ವನಿಗಳನ್ನು. ಕಮರ್ಷಿಯಲ್ ವಾಯ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಹೀರೋಯಿನ್ಗಳಿಗೆ ಸೂಟ್ ಆಗೋ ಥರದ ಧ್ವನಿ ಉಳಿದು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಆ ಸಣ್ಣ ಸಣ್ಣ ಸಂಗತಿಗಳೆಲ್ಲ ಎಷ್ಟು ಚೆನ್ನಾಗಿ ನುಡಿಯುತ್ತೆ. ಎಫರ್ಟ್ಲೆಸ್ ಆಗಿ ಹಾಡಿದೆ ನೀನು. ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು. ಆ ಮೇಲ್ಗಡೆ ತಾರದಲ್ಲಿ ಮಧ್ಯಮಕ್ಕೆ ಹೋಗುವಾಗ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಿ. ಒಂದೆರಡು ಕಡೆ ಸಂಗತಿಗಳು ಮಾಡುವಾಗ ಒಂದು ಸ್ವಲ್ಪ ಆಚೆ ಈಚೆ ಆಯಿತು. ಅದು ಬಿಟ್ಟರೆ ಮತ್ತೆ ಎಲ್ಲಿ ನೀನು ಕೂಡ ಇದು ಶಾರ್ಪ್ ಕಡೆ ಹೊಟ್ಟೋಗ್ತೀನೋ ಅಂತ ಭಯ ಆಗಿತ್ತು ನನಗೆ. ಯಾಕಂದರೆ ಕಳೆದ ಸಂಚಿಕೆಯಲ್ಲಿ ನಿನಗೂ ಅದನ್ನೇ ಹೇಳಿದ್ದೆ, ಶಾರ್ಪ್ ಆಗ್ತಾಯಿದೆ ಅಂತ. ಬಟ್ ಅದನ್ನು ತುಂಬ ಹಿಡಿತದಲ್ಲಿಟ್ಕೊಂಡು ಕಂಟ್ರೋಲ್ಡಾಗಿ ಹಾಡಿದ್ಯಾ. ಐ ಆಮ್ ವೆರಿ 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 ಹ್ಯಾಪಿ. ಹೀಗೆ ಮುನ್ನುಗ್ತಾ ಇರಮ್ಮ. ಗಾಡ್ ಬ್ಲೆಸ್ ಯು. ವೈಷ್ಣವಿ ಅವರೇ, ಈ ಹಾಡು ಎಷ್ಟೊಂದು ಒಳ್ಳೆ ಅರ್ಥಗರ್ಭಿತವಾದ ಹಾಡು ಅಂತ ಹೇಳಿದ್ರೆ ಅದಕ್ಕೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು 4 ಚರಣ ಹಾಡಿದ್ರಿ, ಈಗ 4 ಇನ್ನೂ 10 ಚರಣ ಇದೆ ಅದರಲ್ಲಿ. ರಂಗನಿಗೆ ಕೊಳಲು ಆದೆ ಕಂದನಿಗೆ ತೊಟ್ಟಿಲಾದೆ ಅಂತ, ಅದೂ ಬಿದರಲ್ಲೇ ಆಗೋದು, ಕೊಳಲು ಬಿದರಲ್ಲೇ ಆಗೋದು. ಊರೂರ ಸೂರು ಆದೆ ಹತ್ತುವವಗೆ ಏಣಿಯಾದೆ ಸತ್ತವಗೆ ಚಟ್ಟವಾದೆ ಅಂತಲೂ ಇದೆ ಅದರಲ್ಲಿ. ಬಿದಿರು ಎಷ್ಟೊಂದು ಮದುವೆಯ ಮಂಟಪಕ್ಕೆ ಚಪ್ಪರದ ಕಂಬವಾದೆ ಅಂತಲೂ ಇದೆ ನೋಡಿ. ಮನುಷ್ಯ ಸತ್ತರೆ 3 ದಿವಸ ಮನೇಲಿ ಇಡೋಕ್ಕಾಗೋದಿಲ್ಲ, ಕೊಳೆತು ನಾರುತ್ತೆ. ಆದರೆ ಈ ಬಿದಿರು ಹುಲ್ಲಾಗಿ ಕೊಳಲಾಗಿ ತೊಟ್ಲಾಗಿ ಏನೋ ಇದು ಹೇಳಿ ಸತ್ತಾಗೂ ಕೂಡ ಅದರದ್ದು ಅವಶ್ಯಕತೆ ಎಷ್ಟಿದೆ ನೋಡ್ರಿ, ಚಟ್ಟ ಕೂಡ ಆಗುತ್ತೆ ಅಂಥೇಳಿ. ಅದು ಮೊದಲು ಬಾನಂದೂರು ಕೆಂಪಯ್ಯನವರು ತುಂಬ ಅದ್ಭುತವಾಗಿ ಹಾಡನ್ನು ಹಾಡಿ ಜನಪ್ರಿಯ ಮಾಡಿದರು. ಎಷ್ಟು ಸಾರಿ ಕೇಳಿದ್ರು ಕೇಳಬೇಕನ್ಸುತ್ತೆ. ನೀವು 4 ಚರಣ ಅಲ್ಲ, ಇನ್ನು 10 ಚರಣ ಹೇಳಿದ್ರು ನಿಮ್ಮ ಕೋಗಿಲೆ ಕಂಠದಲ್ಲಿ ಕೇಳೋದಕ್ಕೆ ನಮ್ಗೆ ಆಸೆ ಇದೆ. ತುಂಬ ಚೆನ್ನಾಗಿ ಥ್ಯಾಂಕ್ ಯು ಸರ್. ವೆರಿ ವೆಲ್ ಸರ್, ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಅವ್ರ ಮಾತನ್ನು ಮುಂದುವರಿಸ್ತಾ ಹಾಡುಗಾರಿಕೆ ಭಾಳ ಚೆನ್ನಾಗಿತ್ತು, ಅದ್ರ ಬಗ್ಗೆ 2 ಮಾತಿಲ್ಲ. ತೂಗುವ ತೊಟ್ಲಿಂದ ಕಟ್ಟುವ ಚಟ್ಟದವರೆಗೂ ಇದೆ. ರೈತರಿಗಂತೂ ಪ್ರತಿಯೊಂದು ಪರಿಕರವೂ ಬಿದಿರಿಂದನೇ ಆಗೋದು. ಯಾವ ಕೆಲಸ ಇದ್ರೂ ಬಿದಿರಿಲ್ದೇ ಏನೂ ಆಗಲ್ಲ. ಅಷ್ಟಲ್ಲ, ಊಟಕ್ಕೂ ಕೂಡ ಬಳಸ್ತಾರೆ. ಬಿದಿರು ಕಳ್ಳೆ ಅಂತ ಬರುತ್ತಲ್ಲ, ಅದ್ರ ಮೊಗ್ಗನ್ನು ಆಹಾರವಾಗಿ ಕೂಡ ಬಳಸ್ತಾರೆ. ಇದಕ್ಕಿಂತ ಮೀರಿದ್ದೊಂದಿದೆ ಬಿದಿರದ ಬಗ್ಗೆ. ಬಿದಿರು ನಮಗೆ ನನ್ನಂಗೆ ಇರಿ ಅಂತ ಮನುಷ್ಯರಿಗೆ ಹೇಳ್ತಾ ಇರುತ್ತೆ. ಏನಂತ ಹೇಳುತ್ತೆ ಗೊತ್ತಾ, ಅದು ಒಂಟಿಯಾಗಿ ನಾನು ದೊಡ್ಡ ಮರ, ನಾನು ಹಿಂಗೆ ಬೆಳೆದುಬಿಟ್ಟಿದ್ದೀನಿ ಅಂತ ನಾನು ಒಬ್ಬನೇ ಅಂತ ಅಂದ್ಕೊಂಡ್ರೆ ಮಹಾಪ್ರವಾಹ ಬಂದರೆ ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಆದರೆ ಬಿದಿರು 10 ಗುಂಪಲ್ಲಿ ಒಟ್ಟಿಗೆ ಇರುತ್ತಲ್ಲ, ಅದನ್ನು ಯಾವ ಪ್ರವಾಹ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಅದ್ರ ಪಾಡಗದ ಹಂಗೆ ನಿಂತಿರುತ್ತೆ. ಯಾಕೆ ಅಂದರೆ ಅದು ಸಂಬಂಧಗಳ ಜೊತೆ ಬಾಗಿ ಎಲ್ಲರನ್ನ ತಬ್ಬಿಕೊಂಡು ಹಾಗೆ ನಿಂತಿರುತ್ತೆ. ಇದು ಅದರ ಮೌಲ್ಯ. ಚೆನ್ನಾಗಿ ಹಾಡಿದೆಯಮ್ಮ. ನಿನ್ನ ಹಾಡು ಕೂಡ ಮೌಲ್ಯ ಭರಿತವಾಗಿತ್ತು. ಈ ಹಾಡಿಗೆ ಎಲ್ಲರ ಕಡೆಯಿಂದ ಚಪ್ಪಾಳೆ. ಥ್ಯಾಂಕ್ ಯು ಸರ್. ವೈಷ್ಣವಿ ಗೂಲಿ, ಗುಡ್ ಒನ್. ಎನಿವೇಸ್, ಗುಡ್ ಲಕ್ಸ್. ಒಳ್ಳೆದಾಗಿ.